ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಫೋರಲ್ ಮೋದಿ ಮನಿ ಸೂತ್ರ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತಿನ ದಿನ ಎಲ್ರಿಗೂ ಕೂಡ ಇರುವಂತಹ ಕುತೂಹಲ, ನಿನ್ನೆ ಹೇಗೆ ರಾತ್ರಿ 8 ಗಂಟೆಗೆ ಎಲ್ಲರೂ ಕೂಡ ಕಾಯ್ತಾ ಇದ್ರು, ಇವತ್ತು 4 ಗಂಟೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಏನೆಲ್ಲ ವಿಚಾರಗಳನ್ನು ಹೇಳ್ತಾರೆ ಆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ, ಏನೆಲ್ಲ ನಿರೀಕ್ಷೆಗಳಿದೆ ಅನ್ನೋದನ್ನ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇವತ್ತು ಸಂಜೆ ಸರಿಯಾಗಿ 4 ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುದ್ದಿಗೋಷ್ಠಿ ನಡೆಸ್ತಾರೆ. ದೇಶವನ್ನು ಉದ್ದೇಶಿಸಿ ಒಂದಷ್ಟು ವಿಚಾರಗಳನ್ನ ಹೇಳುವಂತದ್ದಿದೆ. ಹಾಗಾದ್ರೆ ದೇಶದ ದಿಕ್ಕು ದೆಸೆಯನ್ನ ಬದಲಿಸುವಂತ ಟೈಮ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಮೋದಿ ನವಭಾರತದ ಕನಸನ್ನ ನನಸು ಮಾಡ್ತಾರೆ ನಿರ್ಮಲಾ ಸೀತಾರಾಮನ್. ಹಾಗಾದ್ರೆ ಏನೆಲ್ಲ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಲಾಗುತ್ತೆ? ಸಂಜೆ 4 ಗಂಟೆಗೆ ಸಾಮಾನ್ಯ ಜನರಾದಂತ ನಮಗೆ, ಬೇರೆ ಬೇರೆ ವರ್ಗದಂತವ್ರಿಗೆ, ವರ್ಗದವ್ರಿಗೆ ಏನೇನು ಸಿಗುತ್ತೆ, ಇದು ಎಲ್ರಿಗೂ ಕೂಡ ಇರುವಂತ ಕುತೂಹಲ. ನಮಗೇನ್ ಬರುತ್ತೆ, ನಮಗೆ ಸಿಗ್ಬೋದು ಅನ್ನೋದು ಸಹಜವಾಗಿರುವಂತ ಕುತೂಹಲ. ಮೋದಿ ಘೋಷಿಸಿರುವಂತ 20 ಲಕ್ಷ ಕೋಟಿಯ ಹಂಚಿಕೆಯ ಸುದ್ದಿಗೋಷ್ಠಿ, ಒಂದು ಪ್ಯಾಕೇಜ್, 4 ಗಂಟೆಗೆ 4 ಪ್ಲಾನ್ ಇದೆ. 20 ಲಕ್ಷ ಕೋಟಿಯನ್ನ ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾರೆ, ಯಾರಿಗೆ ಹಂಚ್ತಾರೆ, ಒಂದಷ್ಟು ಈಗಾಗಲೇ RBI ನಿಂದ ಅನೌನ್ಸ್ಮೆಂಟ್ ಆಗಿದೆ. ಅದು ಕೂಡ 20 ಲಕ್ಷ ಕೋಟಿಯಲ್ಲಿ ಇನ್ಕ್ಲೂಡ್ ಆಗಿರುವಂತದನ್ನ ನಾವು ಗಮನಿಸಬೇಕು. ಯಾವ ಕ್ಷೇತ್ರಕ್ಕೆ ಏನ್ ಸಿಗುತ್ತೆ, 20 ಲಕ್ಷ ಕೋಟಿ ಪ್ಯಾಕೇಜ್ ಬಗ್ಗೆ ಇನ್ ಡೀಟೇಲ್ ಆದಂತ ಒಂದು ವಿವರಣೆಯನ್ನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಡಲಿದ್ದಾರೆ. ದೇಶದ ದಿಕ್ಕು ದೆಸೆಯನ್ನ ಬದಲಿಸುವಂತ ಟೈಮ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾದ್ರೆ ಯಾವ ಕ್ಷೇತ್ರಕ್ಕೆ ಹೇಗೆ, ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಇದರಲ್ಲಿ ಸಿಗುವಂತ ಲಾಭ ಏನು, ಆತನ ಒಂದು ಕನಸುಗಳೇನಿದೆ ಅಥವಾ ಆತನ ಸಮಸ್ಯೆಗಳೇನಿದೆ, ಅದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ನನಸು ಮಾಡಲಾಗುತ್ತೆ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಹೇಗೆ. 4 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರ ಸುದ್ದಿಗೋಷ್ಠಿ. ಈಗ ಎಲ್ಲರ ಚಿತ್ತ ಆ ಒಂದು ಸುದ್ದಿಗೋಷ್ಠಿ ಹತ್ತಾ ಇದೆ. ಮೋದಿ ಪ್ಯಾಕೇಜ್ನ ಮೊದಲ ಗಿಫ್ಟ್ ಯಾರಿಗಿರುತ್ತೆ, ಯಾರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ, ಇದೆಲ್ಲವೂ ಕೂಡ ಉತ್ತರ ಸಿಗಬೇಕಾದ್ರೆ ನಾವು 4 ಗಂಟೆಯ ಸುದ್ದಿಗೋಷ್ಠಿಯನ್ನ ಕಳೆಯಬೇಕಾಗಿರುವಂಥದ್ದು. ಹಾಗಾದ್ರೆ ಈ ಫೋರಲ್ ಮೋದಿ ಮಹಾಸೂತ್ರ ಮನಿ ಸೂತ್ರ ಏನಿದೆ, ಅದರಲ್ಲಿ ಏನೆಲ್ಲ ವಿಚಾರಗಳನ್ನ ಒಳಗೊಂಡಿರುತ್ತೆ, ಅದರ ಬಗ್ಗೆ ತೀವ್ರ ಕುತೂಹಲ ನಿಮಗೂ ಕೂಡ ಇದೆ. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ. 20 ಲಕ್ಷ ಕೋಟಿ ಹಂಚೋದಕ್ಕೆ ಮೋದಿ ಯಾವ ಸೂತ್ರವನ್ನ ರೆಡಿ ಮಾಡಿದ್ದಾರೆ, ಸ್ಟ್ರಾಟಜಿ ಹೇಗಿದೆ, ಮೋದಿ ಹಂಚಿಕೆ ಸೂತ್ರದಲ್ಲಿ ಎಲ್ಲಾ ವರ್ಗಕ್ಕೂ ಕೂಡ ಕಾದಿದ್ಯಾ ಬಂಪರ್ ಗಿಫ್ಟ್? ಹಾಗಾದ್ರೆ ಎಲ್ಲಾ ವರ್ಗದವ್ರಿಗೂ ಕೂಡ ಸಮಾಧಾನ ತರುವಂತ ರೀತಿಯಾಗಿ ಇದು ಹಂಚಿಕೆ ಆಗುತ್ತಾ? 4 ಸೂತ್ರ, ಒಂದಕ್ಕೊಂದು ಲಿಂಕ್, ಎಲ್ಲ ವರ್ಗಕ್ಕೂ ಕೂಡ ಆ ಲಿಂಕ್ ಇದೆ. 20 ಲಕ್ಷ ಕೋಟಿ ಹಂಚಿಕೆ ಮಾಡೋದಕ್ಕೆ ಮೋದಿ ಮಾಡಿರುವಂತಹ 4 ಪ್ಲಾನ್ ಏನಿದೆ, ಆ ಪ್ಲಾನ್ ಎಲ್ಲ ವರ್ಗದವ್ರನ್ನು ಕೂಡ ಅದು ಸಂಪರ್ಕವನ್ನ, ಲಿಂಕ್ ಅನ್ನ ಬೆಳೆಸುವಂತದ್ದು. 20 ಲಕ್ಷ ಕೋಟಿ ಹಂಚೋದಕ್ಕೆ ಮೋದಿ ಯಾವ ಸೂತ್ರವನ್ನ ರೆಡಿ ಮಾಡಿದ್ದಾರೆ? ಮೋದಿ ಹಂಚಿಕೆ ಸೂತ್ರದಲ್ಲಿ ಎಲ್ಲ ವರ್ಗದವ್ರಿಗೂ ಕೂಡ ಬಂಪರ್ ಗಿಫ್ಟ್ ಕಾದಿದ್ಯಾ? ಹಾಗಾದ್ರೆ ಏನ್ ಗಿಫ್ಟ್ ಇರುತ್ತೆ, ಯಾರಿಗೆ ಏನ್ ಸಿಗುತ್ತೆ? ಇದು ಸಹಜವಾದಂತಹ ಪ್ರಶ್ನೆಗಳು. 20 ಲಕ್ಷ ಕೋಟಿ ಹಂಚಿಕೆ ಮಾಡಲು ಪ್ಲಾನ್ ನಂಬರ್ 1 ಮೊದಲ ಎಲ್, ಅದು ಲ್ಯಾಂಡ್. ಪ್ಲಾನ್ ನಂಬರ್ 2 ಎರಡನೇ ಎಲ್, ಅದು ಲೇಬರ್. ಪ್ಲಾನ್ ನಂಬರ್ 3 ಲಿಕ್ವಿಡಿಟಿ, ಇದು 3ನೇ ಪ್ಲಾನ್. ಇನ್ನು 4ನೇ ಎಲ್ ಏನಿದೆ, ಅದು ಕಾನೂನು, ಲಾ. ಇದು ಹಂಚಿಕೆಯ ಪ್ಲಾನ್. 4 ಎಲ್ ಸೂತ್ರವನ್ನ ಬಳಸಲಾಗಿದೆ. ಈ 4 ಎಲ್ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಹೇಗೆ ಈ 4 ಎಲ್ ಸೂತ್ರದ ಮೂಲಕ ಮೋದಿ ಮಹಾ ಪ್ಲಾನ್ ಅನ್ನು ಹಾಕಿದ್ದಾರೆ, ಇದು ಯಾವ ರೀತಿಯಾಗಿ ನಿಮ್ಮನ್ನ ರೀಚ್ ಆಗುತ್ತೆ? 20 ಲಕ್ಷ ಕೋಟಿ ಹಂಚಿಕೆ ಮಾಡಲು ಪ್ಲಾನ್ ನಂಬರ್ 1 ಲ್ಯಾಂಡ್, ಅದೇ ರೀತಿಯಾಗಿ ಲಿಕ್ವಿಡಿಟಿ, ಲೇಬರ್, ಲಾ. ಇನ್ನು 4 ಎಲ್ ಸೂತ್ರದ ಬಗ್ಗೆ ಹೇಳ್ತಾ ಇದ್ವಿ. ಹಾಗಾದ್ರೆ 4 ಎಲ್ ಸೂತ್ರ ಯಾವ ರೀತಿಯಾಗಿರುತ್ತೆ, ಎಲ್ ಬಗ್ಗೆ ಒಂದೊಂದೇ ಸೂತ್ರಗಳ ಬಗ್ಗೆ ನಾವು ನಿಮಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಈಗ ಮೊದಲ ಎಲ್ ಏನು ಅಂತ ನೋಡ್ತಾ ಹೋಗೋಣ. ಇದು ನಾವು ನೋಡ್ತಾ ಹೋದ್ರೆ 20 ಲಕ್ಷ ಕೋಟಿ ಹಂಚೋದಕ್ಕೆ ಮೋದಿ ಯಾವ ಸೂತ್ರವನ್ನ ರೆಡಿ ಮಾಡಿದ್ದಾರೆ ಅಂತ. 20 ಲಕ್ಷ ಕೋಟಿಯ 4 ಸೂತ್ರ ಏನಿದೆ, ಅದರಲ್ಲಿ ಮೊದಲ ಸೂತ್ರದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಒಂದು ಪ್ಯಾಕೇಜ್, 4 ಗಂಟೆಗೆ 4 ಎಲ್ಗಳ ಒಂದು ಎಕ್ಸ್ಪ್ಲನೇಷನ್ ನಿಮ್ಮ ಮುಂದೆ ಇರುತ್ತೆ. ಹಾಗಾದ್ರೆ ಆ 4 ಸೂತ್ರಗಳು ಯಾವುದು, ಅದರಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲ ಸೂತ್ರದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 4 ಎಲ್ಗಳಲ್ಲಿ ಮೋದಿ ಹಂಚಿಕೆ ಸೂತ್ರದಲ್ಲಿ ಏನೆಲ್ಲ ಗಿಫ್ಟ್ಗಳು ಕಾದಿದೆ, ಈ ಒಂದು 4 ಪ್ಲಾನ್ಗಳ ಹಿಂದೆ ಇರುವಂತಹ ಸ್ಟ್ರಾಟಜಿ ಏನು, ಯಾವ ರೀತಿ ಜನರ ಸಮಸ್ಯೆಯನ್ನು ಅದರಲ್ಲಿ ಪರಿಹಾರ ಮಾಡಬಹುದು, ಜೊತೆಗೆ ಒಂದಷ್ಟು ಕಡೆ ಈ ಬಹಳ ಸುಧಾರಣೆ ಆಗಬೇಕಾಗಿರುವಂತದ್ದಿದೆ. ಮೊದಲ ಪ್ಲಾನ್ ನಂಬರ್ 1 ಮೊದಲ ಎಲ್, ಅದು ಲ್ಯಾಂಡ್. ಲ್ಯಾಂಡ್ ಮೂಲಕ ಅಂದ್ರೆ ಈ ಮೂಲಕ ಏನು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ, ಮೊದಲ ಎಲ್ ನಲ್ಲಿ ಏನಾಗುತ್ತೆ. ಪ್ಲಾನ್ ನಂಬರ್ 2 ಅದು ಲೇಬರ್,
ಪ್ಲಾನ್ ನಂಬರ್ 3 ಅದು ಲಿಕ್ವಿಡಿಟಿ. ಸೊ ಇದೆಲ್ಲ ವಿಚಾರಗಳ ಬಗ್ಗೆ 4 ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಆರ್ಥಿಕ ಸುಧಾರಣೆ ವಿಚಾರದಲ್ಲಿ ದೇಶದಲ್ಲಿ ಈಗಿರುವಂತಹ ಸಮಸ್ಯೆ ಏನಿದೆ ಅದನ್ನ ಆದಷ್ಟು ಪೂರೈಕೆ ಮಾಡುವಂಥ, ಅದನ್ನು ಯಾವ ರೀತಿಯ ಕ್ಲಿಯರ್ ಮಾಡ್ಬೋದು ಅನ್ನೋದು ಈ 4 ಸೂತ್ರದ ಮೇಲೆ ಎಂದು 20 ಲಕ್ಷ ಕೋಟಿಯ ಪ್ಯಾಕೇಜ್ ಹಂಚಿಕೆ ಆಗುತ್ತೆ. ಹಾಗಾದ್ರೆ ಒಂದೊಂದು ಸೂತ್ರಗಳು ಏನು ಹೇಳುತ್ತೆ, ಈ 4 ಎಲ್ಗಳ ಡೀಟೇಲ್ಸ್ ಏನಿದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದರಿಂದ ಎಷ್ಟರ ಮಟ್ಟಿಗೆ ಈಗ ಆರ್ಥಿಕ ಪರಿಸ್ಥಿತಿಯನ್ನ ಮೇಲೆತ್ಬೋದು. ಈಗ ಬಹಳಷ್ಟು ಸಮಸ್ಯೆ ಇರುವುದು ಉದ್ಯಮ ಕ್ಷೇತ್ರದ ಬಗ್ಗೆ ನಾವು ನೋಡೋದಾದ್ರೆ ಅಲ್ಲಿ ಈಗಾಗಲೇ ಕಾರ್ಮಿಕರ ಸಮಸ್ಯೆ ಒಂದು ಕಡೆ, ಇನ್ನೊಂದು ಕಡೆ ಕಚ್ಚಾ ವಸ್ತುಗಳ ಸಮಸ್ಯೆ ಇದೆ ಉದ್ಯಮ ಕ್ಷೇತ್ರಕ್ಕೆ, ಅದೇ ರೀತಿ ಕೈಗಾರಿಕೆಗಳಿಗೆ. ಅದೇ ರೀತಿಯಾಗಿ ಓಪನಿಂಗ್ಗಳು ಬೇಕಾಗುತ್ತೆ, ನ್ಯೂ ಓಪನಿಂಗ್ ಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಓಪನಿಂಗ್ ಹೇಗೆ, ಮೊದಲ ಎಲ್ ಏನು ಹೇಳುತ್ತೆ, ಅದರಲ್ಲಿ ಏನೇನಿದೆ, ಲ್ಯಾಂಡ್ ವಿಚಾರವಾಗಿ ಏನೇನಿದೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈಗ ಮೊದಲ ಪ್ಲಾನ್, ಸದ್ಯ ದೇಶದಲ್ಲಿ ಕೈಗಾರಿಕೆಗಳಿಗೆ ಭೂಮಿ ಸಿಗೋದು ಕಷ್ಟ. ಇದು ಮೊದಲ ಒಂದು ಸೂತ್ರ, ಮೊದಲ ಎಲ್ ಅದು ಲ್ಯಾಂಡ್. ಭೂಮಿ ಖರೀದಿ ಮಾಡುವಾಗ ಭೂ ಮಾಲೀಕರಿಗೆ ಮಾರುಕಟ್ಟೆ ದರದ 2 ಪಟ್ಟು ಏನಿದೆ, ಇದರಿಂದಾಗಿ ಉದ್ಯಮಿಗಳಿಗೆ ಕೈಗಾರಿಕೆ ಸ್ಥಾಪನೆಗೆ ಭೂಮಿ ಪಡೆಯಲು ಆಗ್ತಾ ಇಲ್ಲ 2 ಪಟ್ಟು ಇರೋದ್ರಿಂದ. ಸೊ ಹಾಗಾಗಿ ಇದೀಗ ಮೋದಿ ಸರ್ಕಾರ ಕೈಗಾರಿಕೆಗಳಿಗೆ ಸುಲಭವಾಗಿ ಭೂಮಿ ಸಿಗುವಂತೆ ಮಾಡಲಿದೆ. ಲ್ಯಾಂಡ್ ಸಿಗುವಂಥದ್ದೇನಿದೆ, ಭೂಮಿ ಸಿಗುವಂಥದ್ದು ಸಮಸ್ಯೆ ಇದೆ. ಇದಕ್ಕಾಗಿ ಅಗತ್ಯ ಕಾಯ್ದೆಗಳಿಗೆ ತಿದ್ದುಪಡಿ ತರುವಂತ ನಿರೀಕ್ಷೆ ಇದೆ. ಒಂದಷ್ಟು ಪ್ರಾಸೆಸ್ಗಳಾಗಬೇಕಲ್ಲ, ಈಗ ಲ್ಯಾಂಡ್ ಅನ್ನ ಖರೀದಿ ಮಾಡಬೇಕಾದ್ರೆ, ಅದನ್ನು ಪಡ್ಕೊಳ್ಬೇಕಾದ್ರೆ ಅದರಲ್ಲಿ ಬಹಳ ಮೇಜರ್ ಆದಂತಹ ಸಡಿಲಿಕೆಯನ್ನ ಮಾಡುವಂಥದ್ದು. ಇದರಿಂದ ಕೈಗಾರಿಕೆಗೆ ಭೂಮಿ ಸಿಕ್ಕಿ ಸುಲಭವಾಗಿ ಕಾರ್ಖಾನೆ ಓಪನ್ ಆಗುತ್ತೆ. ಆಗ ರೈತರಿಂದ ನೇರವಾಗಿ ಉದ್ಯಮಿಗಳು ಭೂಮಿ ಖರೀದಿಸಲು ಅವಕಾಶ ನೀಡಬಹುದು. ಕೈಗಾರಿಕೆಗಳು ಆರಂಭ ಆಗ್ತಿದ್ದ ಹಾಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಹೊಸದಾಗಿ ಏನು ಪ್ರೊಡಕ್ಷನ್ ಇರುತ್ತೆ ಅದಕ್ಕೂ ಕೂಡ ಒಂದಷ್ಟು ಸ್ಕೋಪ್ ಸಿಗುತ್ತೆ ಅಂತ. ಸದ್ಯ ದೇಶದಲ್ಲಿ ಕೈಗಾರಿಕೆಗಳಿಗೆ ಭೂಮಿ ಸಿಗುವಂತ ಆ ಪ್ರಕ್ರಿಯೆ ಏನಿದೆ, ಆ ಪ್ರೋಸೆಸ್ ಏನಿದೆ ಅದು ಬಹಳ ಜಟಿಲವಾಗಿದೆ, ಬಹಳಷ್ಟು ಕಠಿಣವಾಗಿದೆ. ಅದೆಲ್ಲವನ್ನೂ ಕೂಡ ಸ್ವಲ್ಪ ಸರಳೀಕರಣ ಮಾಡುವಂತ ಪ್ಲಾನ್ ಇದೆ. ಇನ್ನು ಈಗ ಲ್ಯಾಂಡ್ ವಿಚಾರವಾಗಿ ಭೂಮಿ ಸಿಗುವಂಥದ್ದು ಕೈಗಾರಿಕೆಗಳಿಗೆ ಆ ಒಂದು ಪ್ರಕ್ರಿಯೆ ಬಗ್ಗೆ ಹೇಳ್ತಾ ಇದ್ವಿ. ಒಂದಷ್ಟು ಕನ್ಫ್ಯೂಷನ್ ಇದೆ, ಒಂದಷ್ಟು ಕಾಂಪ್ಲಿಕೇಶನ್ಗಳಿವೆ. ಅದನ್ನ ಈಗ ಸರಳ ಮಾಡಬೇಕು. ಕೈಗಾರಿಕೆ ಮಾಡುವಂತ ಉದ್ಯಮಿಗಳು ಏನಿರ್ತಾರೆ ಅವರಿಗೆ ಈಗ ಸುಲಭ ಆಗುವಂತ ನಿಟ್ಟಿನಲ್ಲಿ ಸದ್ಯ ದೇಶದಲ್ಲಿ ಕೈಗಾರಿಕೆಗಳಿಗೆ ಭೂಮಿ ಸಿಗುವಂಥದ್ದು ಕಷ್ಟ. ರೈತರಿಂದ ನೇರವಾಗಿ ಕೈಗಾರಿಕೆ ಯಾರು ಉದ್ಯಮ ಮಾಡುವಂಥವ್ರು ಇರ್ತಾರೆ, ಕೈಗಾರಿಕೋದ್ಯಮಿಗಳು, ಅವರಿಗೆ ಖರೀದಿ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಸ್ವಲ್ಪ ಸರಳೀಕರಣ ಮಾಡುವಂತಹ ದೃಷ್ಟಿಯಲ್ಲಿ ಈಗ ಪ್ಲಾನ್ ಮಾಡ್ಕೊಂಡಿರೋದು. ಭೂಮಿ ಖರೀದಿ ಮಾಡಬೇಕಾದ್ರೆ ಭೂಮಿ ಮಾಲೀಕರಿಗೆ ಮಾರುಕಟ್ಟೆ ದರದ 2 ಪಟ್ಟು ಪರಿಹಾರವನ್ನು ನೀಡಬೇಕಾಗುತ್ತೆ. ಇದರಿಂದ ಉದ್ಯಮಿಗಳಿಗೆ ಕೈಗಾರಿಕೆಗಳ ಸ್ಥಾಪನೆಗೆ ಭೂಮಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಒಂದಷ್ಟು ಪ್ಲಾನ್ಗಳನ್ನ ಉದ್ಯಮಿಗಳು ಮಾಡ್ಕೊಂಡ್ರು ಕೂಡ ಈ ಲ್ಯಾಂಡ್ ಪರ್ಚೇಸ್ ಮಾಡುವಂಥ ವಿಚಾರದಲ್ಲಿ ಏನಿದೆ, ಆ ವಿಲೇವಾರಿ ಆಗುವಂಥದ್ದು ಏನಿರುತ್ತೆ ಅದರಲ್ಲಿರುವಂಥ ಗೊಂದಲದ ಕಾರಣದಿಂದಾಗಿ ಈಗ ಬಹಳಷ್ಟು ಜನ ಅದನ್ನ ಪ್ಲಾನ್ಗಳನ್ನ ಡ್ರಾಪ್ ಮಾಡುವಂಥದ್ದು ಇರುತ್ತೆ. ಇದಕ್ಕಾಗಿ ಅಗತ್ಯ ಕಾಯ್ದೆಗಳ ತಿದ್ದುಪಡಿ ತರುವಂಥ ನಿರೀಕ್ಷೆ ಇದೆ. ಈಗ ಇರುವಂತಹ ಒಂದು ಕಾಂಪ್ಲಿಕೇಶನ್ ಏನಿದೆ ಅದನ್ನ ಆದಷ್ಟು ಸಿಂಪ್ಲಿಫೈ ಮಾಡಬೇಕು ಅನ್ನೋದು. ಇದರಿಂದ ಕೈಗಾರಿಕೆಗೆ ಭೂಮಿ ಸಿಕ್ಕಿ ಸುಲಭವಾಗಿ ಕಾರ್ಖಾನೆ ಆರಂಭ ಆಗುತ್ತೆ. ಇದು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಕಾರ್ಖಾನೆ ಆರಂಭ ಆದಾಗ ಆಟೋಮೆಟಿಕಲಿ ಪ್ರೊಡಕ್ಷನ್ ಆರಂಭ ಆಗುತ್ತೆ. ಬೇಕಾದಂಥ ಈಗ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿದೆ, ಅಲ್ಲಿ ಕೂಡ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ. ಈ ವಿಚಾರವಾಗಿ ರೈತರಿಂದ ನೇರವಾಗಿ ಉದ್ಯಮಿಗಳು ಭೂಮಿಯನ್ನು ಖರೀದಿಸುವಂಥ ಅವಕಾಶವನ್ನು ನೀಡಬಹುದು. ನೇರವಾಗಿ ರೈತರಿಂದ ಈ ಉದ್ಯಮಿಗಳು ಭೂಮಿಯನ್ನು ಖರೀದಿ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯಮಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಭೂಮಿ ಸಿಗುವಂತೆ ಆಗಬೇಕು. ಕಡಿಮೆ ಖರ್ಚಿನಲ್ಲಿ ಉದ್ಯಮಿಗಳಿಗೆ ಆ ಒಂದು ಕಾರ್ಖಾನೆಯನ್ನು ಅಲ್ಲಿ ಜಾಗವನ್ನು ಖರೀದಿ ಮಾಡುವಂಥದ್ದು ಆಗಬೇಕು ಅಂತ ಸದ್ಯ ದೇಶದಲ್ಲಿ ಕೈಗಾರಿಕೆಗಳಿಗೆ ಭೂಮಿ ಸಿಗುವಂಥದ್ದು ಕಷ್ಟ ಆಗಿದೆ. ಇನ್ನು ಭೂಮಿ ಖರೀದಿ ಮಾಡುವಾಗ ಭೂಮಾಲೀಕರಿಗೆ ಮಾರುಕಟ್ಟೆ ದರದ ಬಗ್ಗೆ ನಾವು ಹೇಳ್ತಾ ಇದ್ವಿ. ಇದರಿಂದ ಉದ್ಯಮಿಗಳಿಗೆ ಕೈಗಾರಿಕೆ ಸ್ಥಾಪನೆಗೆ ಭೂಮಿ ಪಡೆಯಲು ಆಗ್ತಿಲ್ಲ ಅನ್ನೋ ಒಂದು ವಿಚಾರ ಇತ್ತು. ಇದರಿಂದ ಕೆಲವೊಂದಷ್ಟು ಪ್ರಾಜೆಕ್ಟ್ಗಳನ್ನ ಡ್ರಾಪ್ ಮಾಡೋ ಬಗ್ಗೆ ನಾವು ಹೇಳ್ತಾ ಇದ್ವಿ. ಈಗ ಮೋದಿ ಸರ್ಕಾರ ಕೈಗಾರಿಕೆಗಳಿಗೆ ಸುಲಭ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ. ಇದು ಮೊದಲ ಎಲ್ನಿಂದ ಯಾವ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನ ಏಕಕಾಲದಲ್ಲಿ ನಾವು ಕ್ಲಿಯರ್ ಮಾಡಬಹುದು ಅಂತ ನಾವು ನೋಡಿದ್ವಿ. ಇದು ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ 3 ಎಲ್ಗಳೇನಿದೆ ಅದರಲ್ಲಿ ಸಂಬಂಧಪಟ್ಟ ಹಾಗೆ ಈಗ 2ನೇ ವಿಚಾರವಾಗಿ ದೇಶದ ಹಣದ ಹರಿವನ್ನ ಹೆಚ್ಚಳ ಮಾಡಬೇಕಾಗಿದೆ. ಹಣದ ಹರಿವಿಗೆ ಹೊಸ ಸೂತ್ರ. ಇದಕ್ಕಾಗಿ ಕೇಂದ್ರ ಸರ್ಕಾರ ಈ ವರ್ಷ 12 ಲಕ್ಷ ಕೋಟಿ ಸಾಲ ಪಡಿತಾ ಇದೆ. ಈಗ ಹಣದ ಹರಿವು ಬಹಳಷ್ಟು ಕಡೆ ಈಗ ಲ್ಯಾಗ್ ಆಗಿರುವಂಥದ್ದು, ಅಲ್ಲಲ್ಲಿ ಈ ಹರಿವಿನ ಫ್ಲೋ ಏನಿದೆ ಅದು ಸ್ಟಾಪ್ ಆಗಿರೋದನ್ನು ನೋಡ್ತಾ ಇದ್ರಿ. ಹಣವನ್ನು ಬೇರೆ ಬೇರೆ ವಲಯಗಳಿಗೆ ನೀಡಲಾಗಿದೆ. ಈ ಮೊದಲು ಕೇಂದ್ರ ಸರ್ಕಾರದ ಸಾಲ ಪಡೆಯುವಂಥ ಮಿತಿ ಏನಿದೆ ಅದು 7.4 ಲಕ್ಷ ಕೋಟಿ ಮಾತ್ರ ಇತ್ತು. ಆದರೆ ಈಗ ಸಾಲದ ಮಿತಿಯನ್ನ ಏರಿಕೆ ಮಾಡಲಾಗಿದೆ.
ಸೊ ಇದು ಈಗ ಸಾಲದ ಮಿತಿ ಏನಿದೆ ಅದನ್ನ ಏರಿಕೆ ಮಾಡಿರೋದು ಇನ್ನೊಂದಿಷ್ಟು ಸ್ಟ್ಯಾಂಡರ್ಡ್ ಅನ್ನು ಸೆಟ್ ಮಾಡಿದ್ರು. ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನಲ್ಲಿ 5.41 ಲಕ್ಷ ಕೋಟಿ ಇಟ್ಟಿವೆ. ಈ ಹಣವನ್ನ ಗ್ರಾಹಕರಿಗೆ ನೀಡಲೆಂದೇ ರಿಸರ್ವ್ ರೆಪೋ ದರವನ್ನ ಕಡಿಮೆ ಮಾಡಿದೆ. ಹಣದ ಹರಿವಿಗೆ ಹೊಸ ಸೂತ್ರವನ್ನ ಇಲ್ಲಿ ಕ್ರಿಯೇಟ್ ಮಾಡಿರೋದು. ಆದರೂ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನಲ್ಲಿ ಇಟ್ಟಿರುವಂತಹ ಹಣವನ್ನ ಜನರಿಗೆ ನೀಡಿಲ್ಲ. ಈಗ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನಲ್ಲಿ ಇಟ್ಟಿರುವಂತಹ ಹಣ ಏನಿದೆ, ಇಂಥ ಸಂದರ್ಭದಲ್ಲಿ ಸಾಲ ನೀಡಿದ್ರೆ ಹಣ ವಾಪಸ್ ಬರಲ್ಲ ಅನ್ನೋ ಭಯ ಇದೆ. ಇನ್ನು ಈ ಹಣದ ಹರಿವೇನಿದೆ ಅದೊಂದು ರೀತಿಯಾಗಿ ಅಲ್ಲಲ್ಲಿ ಸ್ಟಕ್ ಆಗಿದೆ. ಜನರಿಗೆ ಒಂದು ರೀತಿಯಾಗಿ ಒಂದ್ ಕಡೆ ರಿಸರ್ವ್ ಬ್ಯಾಂಕ್ನಿಂದ ಬ್ಯಾಂಕ್ಗಳಿಗೆ, ಬ್ಯಾಂಕ್ನಿಂದ ಜನರಿಗೆ ಈಗ ಸಾಲ ಕೊಡುವಂತ ವಿಚಾರದಲ್ಲೂ ಕೂಡ ಒಂದಷ್ಟು ಇನ್ಸೆಕ್ಯೂರಿಟಿ ಬ್ಯಾಂಕ್ಗಳಿಗೂ ಕೂಡ ಕಾಡ್ತಾ ಇರೋದು. ಈ ಟೈಮ್ನಲ್ಲಿ ನಾವು ಸಾಲ ಕೊಟ್ಟರೆ ಅದು ವಾಪಸ್ ಬರುವಂತ ಒಂದು ಧೈರ್ಯ ಇರೋದಿಲ್ಲ. ಹಾಗಾಗಿ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡೋದು, ಈಗ ದೇಶದಲ್ಲಿ ಹಣದ ಹರಿವನ್ನ ಹೆಚ್ಚಳ ಮಾಡಬೇಕಾಗುತ್ತೆ. ಈಗ ರಿಸರ್ವ್ ಬ್ಯಾಂಕ್ನಿಂದ ಬ್ಯಾಂಕ್ಗಳಿಗೆ ಹೋಗುವಂಥದ್ದು ಇರ್ಬೋದು. ಅದೇ ರೀತಿಯಾಗಿ ಜನ ಪಡೆಯುವಂತಹ ಸಾಲದ ಮಿತಿ ಏನಿದೆ ಆ ಸಾಲವನ್ನು ಕೊಡಬೇಕಾದ್ರೆ ಬ್ಯಾಂಕ್ಗಳು ಕೂಡ ರೆಡಿ ಇರಬೇಕು. ಇವರಿಗೆ ಕೊಡಬಹುದು ಅಂತ ಪರಿಸ್ಥಿತಿ ಇದೆಯಾ, ಅವರು ಫಿನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಅದನ್ನು ರೀಪೇಮೆಂಟ್ ಬ್ಯಾಕ್ ಅದನ್ನು ಪಡೆಯುವಂಥದ್ದು ಏನಿರುತ್ತೆ ಆ ಮರುಪಾವತಿ ವಿಚಾರವಾಗಿ ಕೂಡ ಗೊಂದಲ ಇದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಈ ವರ್ಷ 12 ಲಕ್ಷ ಕೋಟಿ ಸಾಲ ಪಡೀತಿದೆ. ಈ ಹಿಂದೆ ಪಡೆಯುತ್ತಿದ್ದಂತಹ ಸಾಲದ ಮೊತ್ತ ಏನಿದೆ ಅದಕ್ಕೂ ಈ ಬಾರಿ ಇರುವಂಥದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದನ್ನ ಆ ಒಂದು ಸೆಟ್ ಮಾಡಿದಂಥದ್ದನ್ನ ಅದನ್ನು ಹೆಚ್ಚಿಸಲಾಗಿದೆ. ಈ ಹಣವನ್ನ ಬೇರೆ ಬೇರೆ ವಲಯಗಳಿಗೆ ನೀಡಲಿದೆ. ಈ ಹಣ ಏನಿದೆ 12 ಕೋಟಿಯಷ್ಟು ಅದನ್ನ ಬೇರೆಯವರಿಗೆ ಶಿಫ್ಟ್ ಮಾಡುವಂಥದ್ದು ಏನಿರುತ್ತೆ ಈ ಹಣವನ್ನ ಬೇರೆ ವಲಯಗಳಿಗೆ ನೀಡಲಾಗುತ್ತೆ. ಈ ಮೊದಲು ಕೇಂದ್ರ ಸರ್ಕಾರ ಸಾಲ ಪಡೆಯುವಂಥ ಮಿತಿಯನ್ನ 7.4 ಲಕ್ಷ ಕೋಟಿ ಮಾತ್ರ ಇತ್ತು ಆ ಒಂದು ಮಿತಿ. ಆದರೆ ಈ ಬಾರಿ ಅದನ್ನ ಮತ್ತಷ್ಟು ಹೆಚ್ಚು ಮಾಡಿರೋದು ಈಗಿರುವಂತಹ ಪರಿಸ್ಥಿತಿಯನ್ನ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ. ಆದರೆ ಈಗ ಸಾಲದ ಮಿತಿ ಏರಿಕೆ ಆಗಿರೋದ್ರಿಂದ ಈಗ ಬೇರೆ ಬೇರೆ ವಲಯಗಳಲ್ಲಿ ಅದನ್ನ ನಾವು ಬಳಸ್ಕೊಳ್ಬಹುದು. ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಹೆಚ್ಚಿನ ಸಾಲವನ್ನು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾವು ಹೇಳ್ತಾ ಇದ್ವಿ ಬ್ಯಾಂಕ್ಗಳಿಂದ ಪಡೆಯುವಂತಹ ಸಾಲ ಏನಿದೆ, ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನಲ್ಲಿ 5,41,000 ಅಷ್ಟು 5.41 ಲಕ್ಷ ಕೋಟಿ ಇಟ್ಟಿವೆ. ಆದರೆ ಈಗ ಆ ಒಂದು ಅಮೌಂಟ್ ಏನಿದೆ, ಇಟ್ಟಿರುವಂಥ ಅಮೌಂಟ್ ಏನಿದೆ, ಬ್ಯಾಂಕ್ಗಳು ಈ ರಿಸರ್ವ್ ಬ್ಯಾಂಕ್ನಲ್ಲಿ ಇಟ್ಟಿರುವಂಥದ್ದು ಈ ಹಣವನ್ನು ಗ್ರಾಹಕರಿಗೆ ನೀಡಲೆಂದು ರಿವರ್ಸ್ ರೆಪೋ ದರವನ್ನು ಕಡಿಮೆ ಮಾಡಲಾಗಿದೆ. ರಿವರ್ಸ್ ರೆಪೋ ಏನಿರುತ್ತೆ ಅದನ್ನು ಕಡಿಮೆ ಮಾಡಿರುವಂಥದ್ದು. ಆ ಮೂಲಕ ಈಗ ಬ್ಯಾಂಕ್ನಿಂದ ಪಡೆಯುವಂಥ ಸಾಲ ಏನಿರುತ್ತೆ, ಈಗ ನಾವು ಹೇಳ್ತಾ ಇದ್ವಿ ಯಾವ ರೀತಿಯ ಕೊಡುವಂಥದ್ದು ಇವರಿಗೆ ಸಾಲ ಅಂತ, ಆದರೂ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನಲ್ಲಿ ಇಟ್ಟಿರುವಂಥ ಆ ಹಣವನ್ನು ಜನರಿಗೆ ನೀಡಿಲ್ಲ. ಅಲ್ಲಿಗೆ ಈ ಫ್ಲೋ ನಿಲ್ತಾ ಇದೆ. ಅಲ್ಲಿಂದ ರಿಸರ್ವ್ ಬ್ಯಾಂಕ್ನಿಂದ ಬ್ಯಾಂಕಿಗೆ ಏನಿರುತ್ತೆ ಆ ರೆಪೋ ದರ ಕೂಡ ಕಡಿಮೆ ಮಾಡುವಂಥದ್ದೇನಿದೆ, ಅಲ್ಲಿಂದ ಈ ಫ್ಲೋಗಳು ಜನಕ್ಕೆ ರೀಚ್ ಆಗುವಂಥ ಒಂದು ಹರಿವೇನಿದೆ ಅದು ಅಲ್ಲಲ್ಲಿ ಸ್ಟಾಪ್ ಆಗ್ತಾ ಇದೆ. ಹಾಗಾಗಿ ಈ ಹಣದ ಫ್ಲೋ ಎಲ್ಲಿ ಸ್ಟಕ್ ಆಗ್ತಾ ಹೋಗುತ್ತೆ ಅಲ್ಲಲ್ಲಿ ಆಗ ಇಂಥ ಸಂದರ್ಭದಲ್ಲಿ ಸಾಲ ನೀಡಿದರೆ ಹಣ ವಾಪಸ್ ಬರಲ್ಲ ಅನ್ನೋ ಒಂದು ಭಯ ಇದೆ. ಮೊದಲು ಆ ಒಂದು ಭಯವನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅನೌನ್ಸ್ಮೆಂಟ್ ಮಾಡುವಂತಹ ಸಾಧ್ಯತೆ ಇದೆ. ಬ್ಯಾಂಕ್ಗಳು ಜನರಿಗೆ, ರೈತರಿಗೆ, ಯಾರ್ಯಾರಿಗೆ ಬೇಕಾಗುವಂತಹ ಸಾಲ ಏನಿದೆ ಅದನ್ನು ನಿರ್ಭೀತರಾಗಿ ನೀಡಬಹುದು. ಯಾವುದೇ ರೀತಿಯಾದಂಥ ಈ ಇನ್ಸೆಕ್ಯೂರಿಟಿ ಬೇಡ ಅನ್ನೋದು ಇದಕ್ಕಾಗಿ MSMEಗಳಿಗೆ ಸಾಲ ನೀಡುವಂಥ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಅನ್ನು ಸ್ಥಾಪಿಸಲಾಗುತ್ತೆ. ಈ ಸಾಲ ನೀಡೋದಕ್ಕೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಏನಿದೆ ಅದನ್ನ ಸ್ಥಾಪಿಸಲಾಗುತ್ತೆ. MSMEಗಳಿಗೆ 3 ಲಕ್ಷ ಕೋಟಿಯವರೆಗೂ ಕೂಡ ಸಾಲ ನೀಡುವಂತ ನಿರೀಕ್ಷೆ ಇದೆ. ಇವತ್ತಿನ ಒಂದು ಅನೌನ್ಸ್ಮೆಂಟ್ನಲ್ಲಿ MSMEಗಳಿಗೆ ಈ ಒಂದು ಸಾಲ ನೀಡುವಂತ ವಿಚಾರವಾಗಿ ಹೇಳುವಂಥದ್ದಿದೆ. ಕೇಂದ್ರ ಸರ್ಕಾರ ಹಣದ ಮಾರುಕಟ್ಟೆಯಲ್ಲಿ ನಗದು ಹರಿವು ಸಮರ್ಪಕವಾಗಿರುವಂತೆ ನೋಡಿಕೊಳ್ಬೇಕು. ಅಂದ್ರೆ ಈಗ ಹಣದ ಮಾರುಕಟ್ಟೆಯಲ್ಲಿ ಈ ಹಣದ ಒಂದು ಹರಿವೇನಿದೆ, ಫ್ಲೋ ಏನಿದೆ ಅದು ಸಮರ್ಪಕವಾಗಿರಬೇಕು. ಯಾವುದೇ ರೀತಿಯಾದಂಥ ಒಂದು ಅಲ್ಲಿ ಬ್ಲಾಕೇಜ್ ಇರಬಾರ್ದು ಅನ್ನೋದು ಈಗ ಇರುವಂತಹ ಪ್ಲಾನ್. ಹಾಗಾದ್ರೆ ಮುಂದಿನ ಯಾವ ರೀತಿಯಾಗಿರುತ್ತೆ, ಯಾವ ಪ್ಲಾನ್ ಅನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ? ಕೈಗಾರಿಕೆಗಳಿಗೆ ಕಡಿಮೆ ವೇತನಕ್ಕೆ ಕಾರ್ಮಿಕರು ಸಿಗುವಂತೆ ಆಗಬೇಕು. ಈ ಲೇಬರ್ ವಿಚಾರವಾಗಿ ಕೈಗಾರಿಕೆಗಳಿಗೆ ಒಂದ್ ಕಡೆ ಉದ್ಯಮಿಗಳಿಗಿರುವಂತಹ ಸಮಸ್ಯೆ, ಅವರು ಪಡಿಬೇಕಾದಂತ ಜಾಗ, ಆ ಜಾಗ ಪಡಿಬೇಕಾದ್ರೆ ಅಷ್ಟು ಸರಳವಾಗಿಲ್ಲ ಈಗ. ಆದ್ರೆ ಒಮ್ಮೆ ಅವ್ರ ಕೈಗಾರಿಕೆಯನ್ನು ಆರಂಭ ಮಾಡಿದ್ರು ಓಕೆ, ಅಥವಾ ಆಲ್ರೆಡಿ ಈಗ ಇರುವಂತಹ ಉದ್ಯಮಗಳು ಕೆಲಸದ ಅವಧಿಯನ್ನ 8 ರಿಂದ 12 ಗಂಟೆಗೆ ಹೆಚ್ಚು ಮಾಡಬೇಕು ಅನ್ನೋದು ಕಾರ್ಮಿಕರ ಸುರಕ್ಷತೆ ಹೊರತುಪಡಿಸಿ ಉಳಿದ ಹಕ್ಕುಗಳು ಕೆಲ ವರ್ಷದವರೆಗೂ ಇರಲ್ಲ. ಈ ಕಾರ್ಮಿಕ ಸುರಕ್ಷತೆ ಹೊರತುಪಡಿಸಿ ಕೈಗಾರಿಕೆಗಳಿಗೆ ಕಡಿಮೆ ವೇತನಕ್ಕೆ ಕಾರ್ಮಿಕರು ಸಿಗುವಂತೆ ಮಾಡಬಹುದು. ಇದು ಕೈಗಾರಿಕಾ ಉದ್ಯಮಿಗಳಿಗೆ ಇರುವಂತಹ ಸಮಸ್ಯೆಗಳಲ್ಲೊಂದು. ಕಾರ್ಮಿಕರು ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಕೂಡ ಕಡಿಮೆ ಒಂದು ಪೇಮೆಂಟ್ ನಲ್ಲಿ ಸಿಗಲ್ಲ ಅನ್ನೋದು. ಹಾಗಾದ್ರೆ ಕಾರ್ಮಿಕರ ವಿಚಾರದಲ್ಲಿ, ಲೇಬರ್ ವಿಚಾರದಲ್ಲಿ ಇವತ್ತು ಏನೆಲ್ಲ ಅನೌನ್ಸ್ಮೆಂಟ್ಗಳಾಗಬಹುದು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಅಂತ ನೋಡೋದಾದ್ರೆ, ಕೈಗಾರಿಕಾ ಉದ್ಯಮಿಗಳಿಗೆ ಈಗ ಮೇಜರ್ ಆಗಿ ಬೇಕಾಗಿರುವಂಥದ್ದು ಅಲ್ಲಿ ಕಾರ್ಮಿಕರು. ಕೈಗಾರಿಕೆಗಳಿಗೆ ಕಾರ್ಮಿಕ ಒಂದು ವೇತನ ಕೊಡುವಂಥದ್ದೇ ಬಹಳ ದೊಡ್ಡ ಲೋಡ್ ಆಗುತ್ತೆ. ಅವರೊಂದು ಪ್ಲಾನಿಂಗ್ ಏನಿರುತ್ತೆ, ಇಷ್ಟು ಫಿನಾನ್ಷಿಯಲ್ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಇಷ್ಟು ನಮ್ಮದು ಬಜೆಟ್ ಇರುತ್ತೆ, ಇಷ್ಟು ನಾವು ಪೇಮೆಂಟ್ ಕೊಡಬೇಕು, ಇಷ್ಟು ನಮ್ಮ ಉತ್ಪಾದನೆ ಇದೆ,
ಕಚ್ಚಾ ವಸ್ತುಗಳು ಇಷ್ಟು ಬೇಕಾಗುತ್ತೆ, ಉತ್ಪಾದನೆ ಆದ ನಂತರ ಅದನ್ನು ಖರೀದಿ ಮಾಡುವಂಥ ಓಪನಿಂಗ್ ಏನಿರುತ್ತೆ, ಸೊ ಇದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿದಾಗ ಅವರಿಗೆ ಕಾರ್ಮಿಕರ ವಿಚಾರ ಭಾಳ ದೊಡ್ಡ ಪೇಮೆಂಟ್, ಆ ಒಂದು ಅಮೌಂಟ್ ಏನಿದೆ ಬಡ್ಜೆಟ್ನಲ್ಲಿ ಅದು ಭಾಳ ಹೆಚ್ಚಿನ ಒಂದು ಹೊರೆಯನ್ನು ಹಾಕುತ್ತೆ. ಹಾಗಾದರೆ ಅದನ್ನು ಯಾವ ರೀತಿಯಾಗಿ ಸರಳ ಮಾಡ್ಬೋದು, ಅದನ್ನು ಕೇಂದ್ರ ಸರ್ಕಾರ ಏನು ಮಾರ್ಗಗಳನ್ನು ಇದಕ್ಕೆ ಸೂಚಿಸ್ಬೋದು? ಇದಕ್ಕಾಗಿ ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿಯನ್ನು ತರುವಂಥ ಸಾಧ್ಯತೆ ಇದೆ. ಕಾರ್ಮಿಕರ ಕೆಲಸದ ಅವಧಿಯನ್ನು 8ರಿಂದ 12 ಗಂಟೆಗೆ ಕೆಲವೊಂದಷ್ಟು ರಾಜ್ಯಗಳು ಹೆಚ್ಚಿಸ್ತವೆ. ಇದು ಪರವಿರೋಧದ ಚರ್ಚೆಗೂ ಕೂಡ ಕಾರಣವಾಗ್ತಿದೆ. ಇದು ಎಷ್ಟು ಸರಿ? ಕಾರ್ಮಿಕರ ಮೇಲೆ ಇನ್ನಷ್ಟು ಒತ್ತಡವನ್ನು ಹಾಕಲಾಗ್ತಾ ಇದೆ. ಇದೆಷ್ಟು 8ರಿಂದ 12 ಗಂಟೆಗಳಷ್ಟು ಮಾಡುವಂಥದ್ದು ಎಷ್ಟು ಸೂಕ್ತ ಅನ್ನೋದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಇಲ್ಲ. ಈಗ ಚರ್ಚೆ ಇದೆ, ಪರವಿರೋಧದ ಚರ್ಚೆ. ಕಾರ್ಮಿಕರ ಸುರಕ್ಷತೆಯನ್ನು ಹೊರತುಪಡಿಸಿ ಉಳಿದ ಹಕ್ಕುಗಳು ಕೆಲ ವರ್ಷದವರೆಗೂ ಕೂಡ ಏರೋದಿಲ್ಲ ಅನ್ನೋದು ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಇರ್ಬೋದು ಅಂತ. ಇದು 3 ಎಲ್ಗಳ ಬಗ್ಗೆ ನೋಡಿದ್ರಿ, ಯಾವ ರೀತಿಯಾಗಿ ಲ್ಯಾಂಡ್ ಬಗ್ಗೆ ಹೇಳಿದ್ವಿ, ಅದೇ ರೀತಿ ಲಿಕ್ವಿಡಿಟಿ, ಲೇಬರ್. ಹಾಗಾದ್ರೆ ಕೊನೆಯದಾಗಿ ಲಾ 4ನೇ ಒಂದು ಹಂತ ಬರುತ್ತೆ. ಹಾಗಾದ್ರೆ ಕಾನೂನಿನ ವಿಚಾರವಾಗಿ ದೇಶದಲ್ಲಿ ಕೆಲ ಅನಗತ್ಯ ಕಾನೂನುಗಳನ್ನ ಮೋದಿ ಸರ್ಕಾರ ರದ್ದುಪಡಿಸ್ತಾ ಇದೆ. ಅನಗತ್ಯ ಕಾನೂನುಗಳ ರದ್ದು 2014ರಿಂದಲೇ ಅನಗತ್ಯ ಕಾನೂನುಗಳನ್ನ ರದ್ದು ಮಾಡಲಾಗ್ತಿದೆ. ಯಾವೆಲ್ಲ ಅನಗತ್ಯ ಕಾನೂನುಗಳಿವೆ, ಲಾ ಏನಿದೆ ಅದನ್ನ ರದ್ದು ಮಾಡುವಂಥದ್ದು. ಈಗ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲು ಪೂರಕವಾದಂತಹ ಕಾನೂನನ್ನ ಜಾರಿ ಮಾಡಬಹುದು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ರಾಜ್ಯಗಳು ಕಾರ್ಮಿಕ ಕಾನೂನನ್ನ ಅಮಾನತು ಮಾಡ್ತಿವೆ. ಅಂತ ಒಂದಷ್ಟು ಕಾನೂನುಗಳನ್ನ ರದ್ದು ಮಾಡುವಂತಹ ಸಾಧ್ಯತೆ ಇದೆ. ಇದೇ ತಂತ್ರವನ್ನ ಕೇಂದ್ರ ಸರ್ಕಾರ ಕೂಡ ಅನುಸರಿಸಬಹುದು. ಈಗ ಎಂಟೈರ್ ಇಡೀ ದೇಶಕ್ಕೆ ಅನ್ವಯ ಆಗೋ ಹಾಗೆ ಕಾನೂನುಗಳನ್ನ ಉದ್ಯಮ ಸ್ನೇಹಿ ಕಾನೂನುಗಳಾಗಿ ಪರಿವರ್ತಿಸಬಹುದು. ಅನಗತ್ಯ ಕಾನೂನುಗಳನ್ನ ತರುವಂಥದ್ದು ಅಥವಾ ಹೊಸದಾಗಿ ಏನಾದರೂ ಈಗ ಇಂಪೋಸ್ ಮಾಡುವಂಥದ್ದು ಏನಿರುತ್ತೆ ಅದೆಲ್ಲವನ್ನೂ ಕೂಡ ಸದ್ಯಕ್ಕೆ ಕೈ ಬಿಡುವಂಥದ್ದು. ದೇಶದಲ್ಲಿ ಕೆಲ ಅನಗತ್ಯ ಕಾನೂನುಗಳನ್ನ ಮೋದಿ ಸರ್ಕಾರ ರದ್ದುಪಡಿಸ್ತಾ ಇದೆ. 2014ರಿಂದಲೇ ಈಗ ಕೆಲವೊಂದಷ್ಟು ಕಾನೂನುಗಳನ್ನ ರದ್ದು ಮಾಡಿ ಬರಲಾಗ್ತಿದೆ. ಹಾಗಾದ್ರೆ ಈ ವಿಚಾರವಾಗಿ ಇವತ್ತಿನ ಸುದ್ದಿಗೋಷ್ಠಿಗೆ ಏನೆಲ್ಲ ತಿಳಿಸ್ಬೋದು, ಯಾವೆಲ್ಲ ಕಾನೂನನ್ನ ರದ್ದು ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ವಿ. ದೇಶದಲ್ಲಿ ಕೆಲ ಅನಗತ್ಯ ಕಾನೂನುಗಳನ್ನ ಮೋದಿ ಸರ್ಕಾರ ರದ್ದು ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲೂ ಕೂಡ ಅಂತ ಕೆಲವೊಂದು ಅನೌನ್ಸ್ಮೆಂಟ್ಗಳು ಆಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಅದರಿಂದ ಈಗಿರುವಂಥ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುವಂಥದ್ದು? 2014ರಿಂದಲೇ ಅನಗತ್ಯ ಕಾನೂನುಗಳೇನಿದೆ ಅದನ್ನ ರದ್ದು ಮಾಡಲಾಗ್ತಾ ಇದೆ. ಅನೇಕ ಕಾನೂನುಗಳನ್ನು ನೀವು ನೋಡ್ಬೋದು. ಈಗ ಕೈಗಾರಿಕೆಗಳಿಗೆ ಉತ್ತೇಜನ ನೀಡೋದಕ್ಕೆ ಪೂರಕವಾದಂತಹ ಕಾನೂನನ್ನ ಜಾರಿ ಮಾಡುವಂತಹ ಸಾಧ್ಯತೆ ಇದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳು ಕಾರ್ಮಿಕ ಕಾನೂನನ್ನ ಅಮಾನತು ಮಾಡ್ತಾ ಇವೆ. ಹಾಗಾದರೆ ಕಾರ್ಮಿಕರ ಕಾನೂನುಗಳನ್ನು ಅಮಾನತು ಮಾಡೋದ್ರಿಂದ ಇರುವಂಥ ಲಾಭಗಳೆಷ್ಟು, ಕಾರ್ಮಿಕರಿಗೆ ಇದರಿಂದ ಆಗುವಂಥ ಅನ್ಯಾಯಗಳೇನಾದರೂ ಆಗುತ್ತಾ? ಇದರ ಬಗ್ಗೆ ಕೂಡ ಇವತ್ತಿನ ಸುದ್ದಿಗೋಷ್ಠಿಯ ನಂತರ ಮೋಸ್ಟ್ಲಿ ಅದನ್ನು ನಾವು ಚರ್ಚೆ ಮಾಡ್ಬೋದು. ಎಷ್ಟು ಮಟ್ಟಿಗೆ ಇದು ಉದ್ಯಮ ವಲಯಕ್ಕೆ ಹೆಲ್ಪ್ ಆಗುತ್ತೆ, ಅದೇ ರೀತಿಯಾಗಿ ಕಾರ್ಮಿಕ ವಲಯಕ್ಕೆ ಇದರಿಂದ ಎಷ್ಟು ಹೊಡೆತ ಆಗುತ್ತೆ, ಎಷ್ಟು ತೊಂದರೆ ಆಗುತ್ತೆ, ಇದು ಕೂಡ ನಾವು ಗಮನಿಸಲೇಬೇಕು. ಆದರೆ ಇದೇ ತಂತ್ರವನ್ನು ಕೇಂದ್ರ ಸರ್ಕಾರ ಈಗ ಅಪ್ಲೈ ಮಾಡುವಂಥ ಚಾನ್ಸಸ್ ಇದೆ. ಹಾಗಾದರೆ ಕಾನೂನುಗಳನ್ನು ಉದ್ಯಮ ಸ್ನೇಹಿಯಾಗಿ ಮಾಡುವಂಥದ್ದು ಹೇಗೆ, ಏನೆಲ್ಲ ಒಂದು ಹೊಸದಾಗಿ ಕಾನೂನು ಕೆಲವೊಂದು ಕೈ ಬಿಡುವಂಥದ್ದು ಇರುತ್ತೆ, ಇದರ ಬಗ್ಗೆ ಇದು ಸದ್ಯಕ್ಕೆ ಇರುವಂಥ ಒಂದಷ್ಟು ಪ್ಲಾನಿಂಗ್ಗಳು. ಹಾಗಾದರೆ 4 ಎಲ್ಗಳನ್ನು ನೋಡಿದ್ರಿ, ಯಾವ ಹೊಸ ಕಾನೂನುಗಳ ಅಥವಾ ಇರುವಂಥ ಕಾನೂನುಗಳನ್ನು ರದ್ದು ಮಾಡ್ತಾರೆ ಅನ್ನೋದು ಕೂಡ ಹೇಗಿರುವಂಥ ಪ್ರಶ್ನೆ. ಹಾಗಾದರೆ ಮುಂದೆ ಈ ಸುದ್ದಿಗೋಷ್ಠಿಗೆ ಸಂಬಂಧಪಟ್ಟ ಹಾಗೆ ಮೋದಿ ಘೋಷಿಸಿರುವಂಥ ಪ್ಯಾಕೇಜನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡಲಾಗುತ್ತೆ, ಹೇಗೆ ಡಿವೈಡ್ ಮಾಡ್ತಾರೆ, ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಹಣ ಮೀಸಲಿಡ್ತಾರೆ, ವಿಶೇಷ ಪ್ಯಾಕೇಜ್ ಅನ್ನ ಸೆಗ್ರಿಗೇಟ್ ಮಾಡುವಂಥದ್ದು ಹೇಗೆ, ಡಿವೈಡ್ ಮಾಡುವಂಥದ್ದು ಹೇಗೆ, 20 ಲಕ್ಷ ಕೋಟಿಯಲ್ಲಿ ಇನ್ನೆಷ್ಟು ಲಕ್ಷ ಕೋಟಿ ಉಳಿದಿದೆ, ವಿಶೇಷ ಪ್ಯಾಕೇಜ್ ಅನ್ನ ಹೇಗೆ ಡಿವೈಡ್ ಮಾಡಲಾಗುತ್ತೆ, ಮೋದಿ ಘೋಷಿಸಿರುವಂತಹ ಪ್ಯಾಕೇಜ್ ಅನ್ನ ಈಗ ಯಾವ ಕ್ಷೇತ್ರಕ್ಕೆ ಎಷ್ಟು ಅನ್ನೋದೀಗ ಇರುವಂತಹ ಪ್ರಶ್ನೆ. ಹಾಗಾದ್ರೆ ಯಾವ ವಲಯಕ್ಕೆ ಎಷ್ಟೆಷ್ಟು ಹಣವನ್ನು ಮೀಸಲಿಡ್ತಾರೆ, ವಿಶೇಷ ಪ್ಯಾಕೇಜ್ ಹೇಗೆ ಡಿವೈಡ್ ಆಗುತ್ತೆ, ಇದು ಈಗ 20 ಲಕ್ಷ ಕೋಟಿಯನ್ನ ಡಿವೈಡ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕುತೂಹಲ. ಈಗಾಗಲೇ ಉದ್ಯಮ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಇನ್ನೂ ಸಮಸ್ಯೆಯಲ್ಲಿರುವಂಥ ಅನೇಕ ಕ್ಷೇತ್ರ, ರೈತರಿಗಿರ್ಬೋದು, ಶ್ರಮಿಕ ವಲಯ ಇದೆ, ಅಸಂಘಟಿತ ವಲಯಗಳಿಗೆ ಅಲ್ಲಿಗೆ ಹೇಗೆ ಎಷ್ಟು ಅಮೌಂಟನ್ನು ಕೊಡಲಾಗುತ್ತೆ. ಈಗಾಗಲೇ ರಿಸರ್ವ್ ಬ್ಯಾಂಕ್ ಏನಿತ್ತು ಅದು ಅನೌನ್ಸ್ ಮಾಡಿದಾಗಲೇ ಕೂಡ ಇದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ನೆನ್ನೆ ತಿಳಿಸ್ತಾ ಇದ್ರು. ಹಾಗಾದರೆ 20 ಲಕ್ಷ ಕೋಟಿಯನ್ನ ಯಾವ ಯಾವ ಕ್ಷೇತ್ರಕ್ಕೆ ಹೇಗೆ ಮೀಸಲಿಡಲಾಗುತ್ತೆ, ಇದನ್ನು ಡಿವೈಡ್ ಮಾಡುವಂಥ ಬಗೆ ಹೇಗೆ, ಅದರ ಬಗ್ಗೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಿಳಿಸುವಂಥ ಒಂದು ನಿರೀಕ್ಷೆ ಇದೆ. ಸೊ ಇದರಲ್ಲಿ ಈಗ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜನ್ನು ಘೋಷಿಸಿರುವಂಥ ಮೋದಿ, ಅದರಲ್ಲಿ ಒಂದು ಫ್ಯಾಕ್ಟರ್ ನೀವು ತಿಳ್ಕೊಳ್ಳೇಬೇಕು. ಈ ಹಿಂದೆ ರಿಸರ್ವ್ ಬ್ಯಾಂಕ್ ಏನು ಅನೌನ್ಸ್ಮೆಂಟ್ ಮಾಡಿತ್ತು ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. 20 ಲಕ್ಷ ಕೋಟಿ ಅಂತಂದರೆ ಹೊಸದಾಗಿ ನಿನ್ನೆ ಮಾತ್ರ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು 10% GDPಯ ಮೊತ್ತದಷ್ಟು ಬರುತ್ತೆ ಅಂತ ಏನು ಹೇಳಿದ್ರು, ಅದು ಆಲ್ರೆಡಿ ರಿಸರ್ವ್ ಬ್ಯಾಂಕ್ ಈ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನೌನ್ಸ್ಮೆಂಟ್ ಮಾಡಿತ್ತು. ಅದನ್ನು ಕೂಡ ಸೇರಿದ ಹಾಗೆ ಇದು ಟೋಟಲ್.
ಈಗಾಗಲೇ 1.7 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆ ಆಗಿದೆ. ಈಗಾಗಲೇ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. 13.1 ಲಕ್ಷ ಕೋಟಿ ಪ್ಯಾಕೇಜ್ ಬಾಕಿ ಇದೆ. RBI ಈಗಾಗಲೇ ನಿಮಗೆ ಹೇಳಿದ ಹಾಗೆ 5.24 ಲಕ್ಷ ಕೋಟಿಯಷ್ಟು ನಗದನ್ನ ಬೆಂಬಲ ಘೋಷಿಸಿದೆ ಆಲ್ರೆಡಿ. ಇದನ್ನು ಆಲ್ರೆಡಿ ಇಂಪ್ಲಿಫೈ ಮಾಡುವಂತ ಹಂತಕ್ಕೆ ಬಂದಿದೆ. ಉಳಿದಂತ 13.1 ಲಕ್ಷ ಕೋಟಿ ಪ್ಯಾಕೇಜ್ ಏನಿದೆ ಅದು ಈಗ ಬಾಕಿ ಇರುವಂಥದ್ದು. ಉಳಿದಂತ 7 ಕೋಟಿ ಏನಿದೆ ಅದನ್ನ ಆಲ್ರೆಡಿ ಯಾವ ಕ್ಷೇತ್ರಗಳಿಗೆ ಎಷ್ಟು ಅದನ್ನ ಸುದ್ದಿಗೋಷ್ಠಿಯಲ್ಲಿ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರೇ ತಿಳಿಸಿದ್ದಾರೆ. ಅನುರಾಗ್ ಠಾಕೂರ್ ಅವರು ಕೂಡ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳುವಂಥದ್ದನ್ನು ನೀವು ನೋಡಿದ್ರಿ. ಆದರೆ ಈಗ 13.1 ಲಕ್ಷ ಕೋಟಿ ಅಂತಂದ್ರೆ GDPಯ 6.5% ಆಗುತ್ತೆ. ಇದು ಒಟ್ಟು 20 ಲಕ್ಷ ಕೋಟಿ ಏನಿದೆ ಅದನ್ನ ನಿನ್ನೆಯಿಂದ ಆರಂಭ ಆಗಿರುವಂಥದ್ದಲ್ಲ. ಇದಕ್ಕೂ ಮುಂಚೆ ಏನು 7 ಲಕ್ಷ ಕೋಟಿಯಷ್ಟು ಅನೌನ್ಸ್ಮೆಂಟ್ ಮಾಡಲಾಗಿತ್ತು ಅದನ್ನ ಸೇರ್ಪಡೆ ಮಾಡಿನೇ ಒಟ್ಟಾರೆಯಾಗಿ 20 ಲಕ್ಷ ಕೋಟಿ ಆಗಿರುವಂಥದ್ದು. ನಾವು ಆದಾಯ ತೆರಿಗೆಯಲ್ಲಿ ಕಡಿತ ಮಾಡುತ್ತಾ ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಏನಿದೆ ಪ್ರಾಮಾಣಿಕ ಆದಾಯ ತೆರಿಗೆ ಪಾವತಿದಾರರಿಗೆ ಸಿಗುತ್ತಾ ರಿಲೀಫ್. ಇದು ಟ್ಯಾಕ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇನ್ಕಮ್ ಟ್ಯಾಕ್ಸ್ ವಿಚಾರವಾಗಿ ಮಧ್ಯಮದ ವರ್ಗದ ಜನರೇನಿದ್ದಾರೆ ಮಧ್ಯಮ ವರ್ಗ ಜನರ ಒಂದು ಕೈ ಹಿಡಿಯುವಂತ ಒಂದು ತೀರ್ಮಾನಗಳು ಬರುತ್ತಾ 20 ಲಕ್ಷ ಕೋಟಿ ಪ್ಯಾಕೇಜ್ ಬೆನ್ನಲ್ಲೇ ಆ ರಿಲೀಫ್ ಸಿಗುತ್ತಾ ಅನ್ನೋದು ಮಧ್ಯಮ ವರ್ಗದ ಆದಾಯ ತೆರಿಗೆಯನ್ನ ಕಡಿತ ಮಾಡುವಂತ ನಿರೀಕ್ಷೆ ಇದೆ. ಕಡಿತ ಆಗ್ಬೋದು. ಈಗ ಟ್ಯಾಕ್ಸ್ ಪೇಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರಿಲೀಫ್ ಕೊಡುವಂಥದ್ದು. ಆದಾಯ ತೆರಿಗೆ ಕಡಿತ ಮಾಡಿದ್ರೆ ಮಧ್ಯಮ ವರ್ಗಕ್ಕೆ ಉಳಿತಾಯ ಹೆಚ್ಚಾಗುತ್ತೆ, ಅವರಿಗೆ ಹಣ ಅವರಲ್ಲಿ ಉಳಿಯುತ್ತೆ. ಆಗ ಅವರು ಹೆಚ್ಚಿನ ಖರೀದಿಗೆ ಮನಸ್ಸು ಮಾಡ್ತಾರೆ. ಈಗ ಹಣ ಇದ್ರೆ ತಾನೆ ನಿಮ್ಮಲ್ಲಿ ಏನಾದರೂ ಸೇವಿಂಗ್ಸ್ ಆದ್ರೇನೆ ನೀವೇನಾದ್ರೂ ಖರೀದಿ ಮಾಡುವಂತ ಮನಸ್ಸಾಗುತ್ತೆ ನಿಮಗೆ. ಆಗ ಉತ್ಪನ್ನಗಳ ಖರೀದಿಗೆ ಬೇಡಿಕೆಯ ಪ್ರಮಾಣ ಹೆಚ್ಚಾಗುತ್ತೆ. ಯಾವುದೇ ಫ್ಯಾಕ್ಟರಿಗಳು ಯಾವುದೇ ಇಂಡಸ್ಟ್ರಿಯಲ್ಲಿ ರೆಡಿ ಆಗುವಂತ ಉತ್ಪನ್ನಗಳಿಗೆ ಬೇಡಿಕೆ ಬೇಕು, ಅದು ಈಗ ಇಲ್ಲ. ಜನರಲ್ಲಿ ಬೇಡಿಕೆ ಬರೋದಕ್ಕೆ ಕಾರಣ ಜನರಲ್ಲಿ ಇರುವಂತಹ ಹಣದ ಕೊರತೆ. ಯಾವಾಗ ನೀವು ಟ್ಯಾಕ್ಸ್ಗಳನ್ನು ಸ್ವಲ್ಪ ರಿಲೀಫ್ ಮಾಡ್ತಿರೋ ಜನರಲ್ಲಿ ಒಂದು ರೀತಿಯಾಗಿ 1-to-1 ಲಿಂಕ್ ಇದು. ಹೀಗಾಗಿ ಮಧ್ಯಮ ವರ್ಗದ ಆದಾಯ ತೆರಿಗೆಯನ್ನು ಕಡಿಮೆ ಮಾಡುತ್ತಾ ಮೋದಿ ಸರ್ಕಾರ 20 ಲಕ್ಷ ಕೋಟಿ ಪ್ಯಾಕೇಜ್ನಿಂದ ತೆರಿಗೆ ರಿಲೀಫ್ ಸಿಗುತ್ತಾ. ತೆರಿಗೆ ರಿಲೀಫ್ ಸಿಕ್ಕರೆ ಜನರಲ್ಲಿ ಇರುವಂತ ಬ್ಯಾಲೆನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಆಗ ಖರೀದಿ ಮಾಡುವಂತ ಒಂದು ಮನಸ್ಸು ಅವರಿಗೆ ಬರುತ್ತೆ ಅಥವಾ ಆ ಒಂದು ಅವಕಾಶ ಅವರಿಗಿರುತ್ತೆ. ಆಗ ಈಗ ಉದ್ಯಮಗಳಿಂದ ಬೇರೆ ಬೇರೆ ಇಂಡಸ್ಟ್ರಿಗಳಿಂದ ಫ್ಯಾಕ್ಟರಿಗಳಿಂದ ನಿರ್ಮಾಣ ಆಗುವಂತ ವಸ್ತುಗಳು ಸೇಲ್ ಆಗುತ್ತೆ. ಸೊ ಈಗ ಖರೀದಿದಾರರ ಒಂದು ಕೊರತೆಯನ್ನ ಕಾಣ್ತಾ ಇರುವುದಂತ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಖರೀದಿ ಮಾಡಬೇಕಾದ್ರೆ ಜನರಲ್ಲಿ ದುಡ್ಡು ಉಳಿಬೇಕು. ಹಾಗಾಗಿ ಈ ಟ್ಯಾಕ್ಸ್ ಅನ್ನು ಏನಾದರೂ ಅದನ್ನ ಕಡಿಮೆ ಮಾಡ್ತಾ ಹೋದ್ರೆ ಈಗಿರುವಂತ ಇನ್ಕಮ್ ಟ್ಯಾಕ್ಸ್ ಏನಿದೆ ಆಗ ಖರೀದಿ ಮಾಡುವಂತ ಆಸಕ್ತಿ ಹೆಚ್ಚಾಗುತ್ತೆ. ಅವ್ರಿಗೂ ಒಂದು ಆ ಸ್ಟ್ರೆಂತ್ ಬರುತ್ತೆ ಖರೀದಿ ಮಾಡುವಂಥದ್ದು. ಹಾಗಾದ್ರೆ ಆದಾಯ ತೆರಿಗೆ ಕಡಿತ ಮಾಡುತ್ತಾ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ವಿಚಾರವಾಗಿ ಈಗ ಎಸ್ಪೆಷಲಿ ಈ ಮಿಡಲ್ ಕ್ಲಾಸ್ ಅದನ್ನೇನಾದರೂ ಟಾರ್ಗೆಟ್ ಮಾಡಿ ಕಡಿತ ಮಾಡುವಂತಹ ಸಾಧ್ಯತೆ ಇದೆಯಾ? ಪ್ರಾಮಾಣಿಕವಾಗಿ ಯಾರು ಆದಾಯ ತೆರಿಗೆಯನ್ನ ಆನ್ ಡೇಟ್ ಟಿಲ್ ಡೇಟ್ ಕಟ್ತಾ ಇದ್ದಾರೆ ಅವರಿಗೆ ಏನಾದರೂ ರಿಲೀಫ್ ಸಿಗುತ್ತಾ ಅನ್ನೋದು ಇವತ್ತಿನ ಟ್ಯಾಕ್ಸ್ ಪೇಮೆಂಟ್ ವಿಚಾರದಲ್ಲಿ ನಮಗಿರುವಂತಹ ಒಂದಷ್ಟು ಪ್ರಶ್ನೆಗಳು. ಅದನ್ನ ಅನೌನ್ಸ್ಮೆಂಟ್ ಮಾಡುವಂತ ಚಾನ್ಸಸ್ ಇದೆ. ಎಸ್ಪೆಷಲಿ ಮಧ್ಯಮ ವರ್ಗದ ಆದಾಯ ತೆರಿಗೆ ಕಡಿತವಾಗುವಂಥ ನಿರೀಕ್ಷೆ. ಭಾರತದ ಒಟ್ಟಾರೆ ನಾವು ಜನಸಂಖ್ಯೆಯನ್ನು ನೋಡಿದ್ರೆ ಮಧ್ಯಮ ವರ್ಗದಲ್ಲಿ ಬರುವಂಥವರ ಸಂಖ್ಯೆ ಆ ಒಂದು ಪರ್ಸೆಂಟೇಜ್ ಏನಿದೆ ಅದು ಹೆಚ್ಚಾಗಿ ಬರುತ್ತೆ. ಹಾಗಾಗಿ ಅವರ ಖರೀದಿ ಅವರು ಖರ್ಚು ಮಾಡುವಂಥ ಹಣ ಅದರಿಂದ ಈಗ ಇನ್ನಷ್ಟು ಒಂದಷ್ಟು ಇನ್ಕಮ್ಗಳನ್ನು ಅದೇ ರೀತಿಯಾಗಿ ಈ ಉದ್ಯಮಗಳಿಗೆ ಯಾರ್ಯಾರು ತಯಾರಿಕೆ ಮಾಡ್ತಾ ಇದ್ದಾರೆ ವಸ್ತುಗಳನ್ನು ಅದಕ್ಕೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು ಅಂತಂದರೆ ಮಧ್ಯಮ ವರ್ಗದ ಜನರಲ್ಲಿ ಅವರ ಕೈಯಲ್ಲಿ ಹಣ ಇರಬೇಕು. ಅವ್ರು ಕಟ್ತಿರುವಂಥ ಟ್ಯಾಕ್ಸ್ ಏನಿದೆ ಉಳಿತಾಯ ಹಣವನ್ನು ಮಧ್ಯಮ ವರ್ಗ ಹೆಚ್ಚಿನ ಒಂದು ಉತ್ಪನ್ನಗಳ ಖರೀದಿಯಿಂದ ಬೇಡಿಕೆಯ ಪ್ರಮಾಣ ಹೆಚ್ಚಾಗುತ್ತೆ. ಆಗ ಆಟೋಮೆಟಿಕ್ ಆಗಿ ಈಗ ಉದ್ಯಮ ಏನೀಗ ಭಾಳಷ್ಟು ಅಧಪತನಕ್ಕೆ ಹೋಗಿದೆ ಅವರಿಗೆ ಒಂದು ರೀತಿಯಾಗಿ ಸಮಾಧಾನದ ವಿಚಾರ. ಓಕೆ, ನಾವು ಪ್ರೊಡ್ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಗಳೇನಿದೆ ಅದಕ್ಕೆ ಡಿಮ್ಯಾಂಡ್ ಇದೆ, ಅದನ್ನು ಖರೀದಿಸುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾದರೆ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗುತ್ತೆ, ಉದ್ಯಮಗಳಿಗೆ ಚೇತರಿಕೆ ಆಗುತ್ತೆ. ಆಗ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗುತ್ತೆ. ಆಗ ಯಾರ್ಯಾರು ಉದ್ಯೋಗ ಇಲ್ಲದೆ ಈಗ ಮನೇಲಿದ್ದಾರೆ, ಉದ್ಯೋಗ ಕಡಿತ ಆಗ್ತಾ ಇದೆ, ಅವರೆಲ್ಲರಿಗೂ ಕೂಡ ಸಮಾಧಾನ. ಇದು ಒಂದು ರೀತಿಯಾಗಿ ಒಂದಕ್ಕೊಂದು ಇಂಟರ್ ಲಿಂಕ್ ಆಗಿರುತ್ತೆ. ಅದು ಈಗ ಒಂದು ರೀತಿ ಸೈಕಲ್ ಆಗಿ ಇಲ್ಲಿ ಒಂದು ಕಡೆ ಏನು ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಾದರೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ಆಗ ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಪ್ರೊಡಕ್ಷನ್ ಹೆಚ್ಚಾಗಬೇಕು ಅಂದರೆ ಕಾರ್ಮಿಕರು ಬೇಕಾಗ್ತಾರೆ. ಸೊ ಈ ಸೈಕಲ್ ಏನಿದೆ ಅದನ್ನು ಈಗ ಆಕ್ಟಿವ್ ಮಾಡುವಂಥ ಕೆಲಸ ಈಗ ಮಾಡುವಂಥದ್ದಾಗುತ್ತೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಕಾದು ನೋಡಬೇಕು. ಭಾಳ ಉತ್ತಮವಾದಂಥ ಪ್ಲ್ಯಾನ್, ಆದರೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದನ್ನು ಎಕ್ಸಿಕ್ಯೂಷನ್ ಮಾಡುವುದು, ಅದನ್ನು ಜಾರಿಗೆ ತರುವಂಥದ್ದೇನಿದೆ ಅದು ಭಾಳ ಪ್ರಮುಖವಾಗಿರುವಂಥದ್ದು. ಇದು 4 Lಗಳ ಜೊತೆಗೆ ಈ ಟ್ಯಾಕ್ಸ್ ಬಗ್ಗೆ ಹೇಳಿದ್ವಿ, ಹೇಗೆ ಆ ಒಂದು ಸೈಕಲನ್ನು ಮಾಡಲಾಗಿದೆ, ಒಬ್ಬರಿಂದ ಒಬ್ಬರಿಗೆ ಕೈ ಜೋಡಿಸಿಕೊಂಡು ಹೋಗುವಂಥ ರೀತಿಯಾಗಿ ಈ ಒಂದು ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಳಲಾಗಿದೆ. ಹಾಗಾದರೆ ಸದ್ಯ ಇರುವಂಥ ತೆರಿಗೆ ಬಗ್ಗೆ ನಿಮಗೆ ಹೇಳ್ತಾ ಹೋಗಬೇಕು. 5 ರಿಂದ 7.5 ಲಕ್ಷ ಇನ್ಕಮ್ ಇದ್ದರೆ 10%ನಷ್ಟು, ಅದೇ ರೀತಿಯಾಗಿ
7.5 ಲಕ್ಷದಿಂದ 10 ಲಕ್ಷದ್ದೇನಿದೆ ಅದು ಸುಮಾರು 15% ಇರುತ್ತೆ ಈಗಿರುವಂಥದ್ದು ಸದ್ಯ ಇರುವಂಥ ತೆರಿಗೆ ಇದು. ಇನ್ನು 10 ರಿಂದ 12.5 ಲಕ್ಷ ಒಂದು ವಾರ್ಷಿಕ ಇನ್ಕಮ್ ಇದ್ದರೆ 20%ನಷ್ಟು ಟ್ಯಾಕ್ಸನ್ನು ಕಟ್ಟಬೇಕಾಗಿರುವಂಥದ್ದು ಈಗಿರುವಂಥ ಪ್ಲ್ಯಾನ್. ಇನ್ನು 12.5 ರಿಂದ 15 ಲಕ್ಷ ಏನಿದೆ ಅದು 25%ನಷ್ಟು ನೀವು ನಿಮ್ಮ ಆದಾಯದಲ್ಲಿರುವಂಥ ತೆರಿಗೆಯನ್ನು ನೀವು ಅಷ್ಟು ಕಟ್ಟಬೇಕಾಗುತ್ತೆ. ಆದರೆ ಅದನ್ನೇನಾದರೂ ಈಗ ಇನ್ನಷ್ಟು ಸಿಂಪ್ಲಿಫೈ ಮಾಡಲಾಗುತ್ತೆ. ಸದ್ಯಕ್ಕೆ ಟೈಮ್ ಬೀಯಿಂಗ್ ಈ ಒಂದು ಆರ್ಥಿಕ ಒಂದು ಅಧಪತನ ಏನಿದೆ ಅದರಿಂದ ಮೇಲೆ ಬರುವವರೆಗೂ ಕೂಡ ಟ್ಯಾಕ್ಸ್ನಲ್ಲಿ ಒಂದಷ್ಟು ರಿಲೀಫ್ಗಳನ್ನು ಮಾಡುವಂತಹ ಸಾಧ್ಯತೆ ಇದೆ. ಇದು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ವಿಚಾರ. ಇದನ್ನು ಕೇಂದ್ರ ಸರ್ಕಾರ ಹೇಗೆ ಅನಲೈಸ್ ಮಾಡಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟ್ರಾಟಜಿ ಕೂಡ ರೆಡಿ ಆಗಿರುತ್ತೆ. ಸೊ ಆ ಕಾರಣದಿಂದಾಗಿ ಈಗ 4 ಎಲ್ ಸೂತ್ರಗಳನ್ನು ನೋಡಿದ್ವಿ. ಜೊತೆಗೆ ಇನ್ಕಮ್ ಟ್ಯಾಕ್ಸ್ನ ಸ್ಲ್ಯಾಬ್ ಏನಿದೆ, ಸ್ಲ್ಯಾಬ್ನಲ್ಲಿ ಏನಾದರೂ ಸ್ವಲ್ಪ ಈಗ ಕನ್ಸೆಷನ್ ಸಿಗ್ಬೋದಾ ಅನ್ನೋದು ಈಗ ಬಹಳ ಪ್ರಮುಖವಾದಂಥ ವಿಚಾರ. ಸೊ ಇದು ಮೋದಿ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದಷ್ಟು ಡೀಟೇಲ್ಸ್ಗಳನ್ನು ಕೊಡ್ತಾ ಇದ್ವಿ. ಹಾಗಾದರೆ ಹೇಗೆ ಸಾಗುತ್ತೆ ಇದು ಅನ್ನೋದು ಈಗ ಎಲ್ರಿಗೂ ಕೂಡ ಇರುವಂಥ ಪ್ರಶ್ನೆ. ಮೋದಿ ಮಹಾಸೂತ್ರದ ಒಂದಷ್ಟು ಡೀಟೇಲ್ಸ್ಗಳನ್ನು ಕೊಡ್ತಾ ಹೋಗಿರುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾಗಿ 4L ಮೋದಿ ಮನಿ ಸೂತ್ರದ ಡೀಟೇಲ್ಸನ್ನು ಕೊಡ್ತಾ ಹೋದ್ವಿ. ಸೊ ಇನ್ನಷ್ಟು ಡೀಟೇಲ್ಸನ್ನು ಕೊಡುವಂಥದ್ದಿದೆ. ಅದಕ್ಕೂ ಮುಂಚೆ ಚಿಕ್ಕ ಬ್ರೇಕ್. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ. ವೆಲ್ಕಮ್ ಬ್ಯಾಕ್. ಈಗ ಮೋದಿ ಮನಿ ಸೂತ್ರ 4L ಯಾವ ರೀತಿಯಾಗಿರುತ್ತೆ ಇನ್ ಡೀಟೇಲ್ ಆದಂಥ ಎಕ್ಸ್ಪ್ಲನೇಷನ್ಗಳನ್ನು ಕೊಟ್ವಿ. ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಪ್ಯಾಕೇಜ್ಗಳ ಘೋಷಣೆ. ಈ ವಿಚಾರವಾಗಿ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಗೃಹ ಸಾಲದ ಬಡ್ಡಿಯನ್ನ ಕಡಿಮೆ ಮಾಡುವಂತ ನಿರೀಕ್ಷೆ ಇದೆ. ಇವತ್ತು ಗೃಹ ಸಾಲದ ಬಡ್ಡಿ ಏನಿದೆ ಅದನ್ನ ಈಗ ಕಡಿಮೆ ಮಾಡುವಂಥದ್ದು. ನಿಮ್ಗೇನಾದರೂ ಮನೆ ಖರೀದಿ ಮಾಡುವಂಥ ಅಥವಾ ಲ್ಯಾಂಡ್ಗಳನ್ನ ಸೈಟ್ಗಳನ್ನ ಪರ್ಚೇಸ್ ಮಾಡುವಂಥದ್ದಿದ್ರೆ ಸದ್ಯಕ್ಕೆ SBIನಲ್ಲಿ 7.35 ಬಡ್ಡಿ ದರ ಇದೆ. ಈ ಬಡ್ಡಿ ದರವನ್ನು ಕಡಿಮೆ ಮಾಡಿದರೆ ಜನ ಮನೆ ಮತ್ತು ಫ್ಲ್ಯಾಟ್ಗಳನ್ನ ಖರೀದಿ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಆಗ ರಿಯಲ್ ಎಸ್ಟೇಟ್ ಉದ್ಯಮಿಗಳೇನಿದ್ದಾರೆ ಅವರಿಗೆ ಒಂದು ರೀತಿಯಾದಂಥ ಉತ್ತೇಜನ ನೀಡುವಂಥ ಕೆಲಸ ಇದು. ಇದರಿಂದ ಮಧ್ಯಮ ವರ್ಗದ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಮನೆ ಫ್ಲ್ಯಾಟ್ಗಳನ್ನ ಖರೀದಿ ಮಾಡುವಂಥದ್ದಿರುತ್ತೆ. ಮಾರಾಟವಾಗದೆ ಉಳಿದಿರುವಂಥ ಫ್ಲ್ಯಾಟ್ಗಳು ಈಗ ಯಾವ್ದ್ಯಾವ್ದು ಬ್ಯಾಲೆನ್ಸ್ ಉಳ್ಕೊಂಡಿವೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಅಲ್ಲಿಗೆ ಸೊರಗಿರುವಂಥ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಉತ್ತೇಜನ ಸಿಕ್ಕಂತಾಗುತ್ತೆ. ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಪ್ಯಾಕೇಜ್ ಘೋಷಣೆ ಇವತ್ತಿನ ನಿರೀಕ್ಷೆ. ಈಗ ಚೇತರಿಕೆ ಕಾಣಬೇಕಾದಂಥ ಮತ್ತೊಂದು ಕ್ಷೇತ್ರ ರಿಯಲ್ ಎಸ್ಟೇಟ್ ಉದ್ಯಮ. ಯಾಕಂದ್ರೆ ಈ ಮನೆಗಳು ಲ್ಯಾಂಡ್ ಸೈಟ್ಗಳೇನಿರುತ್ತೆ ಅದನ್ನ ಸೇಲ್ ಮಾಡುವಂಥದ್ದು ಈ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಫ್ಲ್ಯಾಟ್ಗಳನ್ನ ಅಥವಾ ಈ ಸೈಟ್ಗಳನ್ನ ಖರೀದಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಲ್ಲ. ಯಾಕಂದ್ರೆ ಅಷ್ಟು ಆರ್ಥಿಕವಾಗಿ ಅವರು ಹಿಂದೆ ಉಳಿದಿದ್ದಾರೆ. ಗೃಹ ಸಾಲದ ಬಡ್ಡಿಯನ್ನ ಕಡಿಮೆ ಮಾಡಬಹುದು. ಹಾಗಾದ್ರೆ ಗೃಹ ಸಾಲದ ಬಡ್ಡಿಯನ್ನ ಕಡಿಮೆ ಮಾಡಿದಂಥ ಸಂದರ್ಭದಲ್ಲಿ ಸದ್ಯಕ್ಕೆ SBIನಲ್ಲಿ 7.35ರಷ್ಟು ಬಡ್ಡಿ ದರ ಇದೆ. ಹಾಗಾದ್ರೆ ಈ ಬಡ್ಡಿ ದರವನ್ನು ಕಡಿಮೆ ಮಾಡಿದರೆ ಜನರು ಮನೆ ಫ್ಲ್ಯಾಟ್ಗಳನ್ನು ಖರೀದಿ ಮಾಡುವಂಥ ಮನಸ್ಸು ಮಾಡ್ತಾರೆ. ಆ ಒಂದು ಅವಕಾಶವನ್ನು ಆ ಒಂದು ಸಿನಾರಿಯೋನ ಕ್ರಿಯೇಟ್ ಮಾಡಬೇಕೀಗ. ಅಂದರೆ ಖರೀದಿ ಮಾಡುವಂಥ ರೀತಿಯಾಗಿ ಜನ ಮುಂದೆ ಬರುವಂಥ ಒಂದು ಪರಿಸ್ಥಿತಿಯನ್ನು ಆ ಒಂದು ಅವಕಾಶವನ್ನು ಈಗ ಸೃಷ್ಟಿ ಮಾಡುವಂಥ ಅಗತ್ಯ ಇದೆ. ಹಾಗಾದರೆ ಈಗ ಆ ಒಂದು ಬಡ್ಡಿ ದರವನ್ನು ಕಡಿಮೆ ಮಾಡಿದರೆ ಜನರಿಗೆ ಇದೆ ರೈಟ್ ಟೈಮ್, ಈಗ ನಾವು ಖರೀದಿ ಮಾಡಿಬಿಟ್ರೆ ಮುಂದೆ ಅದೊಂದು ರೀತಿಯಾಗಿ ಸೇಫ್ ಆಗಿರುತ್ತೆ ಅನ್ನೋ ರೀತಿಯಾಗಿರುತ್ತೆ. ಹಾಗಾಗಿ ಈ ಒಂದು ಪ್ಲಾನ್ಗಳನ್ನು ಮಾಡ್ಕೊಳ್ಳಲಾಗಿದೆ. ಸೊ ಇದು 4L ಸೂತ್ರ ಏನೆಲ್ಲ ಇದರಲ್ಲಿ ಅನುಷ್ಠಾನಕ್ಕೆ ಬರುತ್ತೆ, ಮ್ಯಾಕ್ಸಿಮಮ್ ಎಲ್ಲವೂ ಕೂಡ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೀವಿ. ಜೊತೆಗೆ ನಿಮಗೊಂದು ಕ್ಲಿಯರ್ ಪಿಕ್ಚರನ್ನು ಕೊಟ್ಟು ಇದೆಲ್ಲ ಇರ್ಬೋದು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೀಗ ಕೊರೋನಾ ನ್ಯೂಸ್ ಎಕ್ಸ್ಪ್ರೆಸ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.